ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲೋಗ್ತಿರೋದಂದರೆ, ಇದು ದೇವಸ್ಥಾನ ಇದೊಂದು. ಇದು ಎಲ್ಲಿರೋದಂದರೆ ಬನ್ನೇರುಘಟ್ಟ ಹತ್ತಿರ ಇದೆ. ಬನ್ನೇರುಘಟ್ಟ ಆನೇಕಲ್ ರೋಡ್ ಹತ್ರ ಇದೆ ಇದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ನೀವು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿಟ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ತಡ ಮಾಡದೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಇದೇನು ನೋಡ್ತಿದ್ದೀರಾ, ಇದು ರೋಡು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ. ಅದೇ ಮಿನಿ ಚಾರ್ಮುಡಿ ಘಾಟ್ ಅಂತ ಒಂದು ವೀಡಿಯೋ ಮಾಡಿದ್ನಲ್ಲ, ಅದರಲ್ಲಿ ತೋರಿಸಿದ್ದೀನಿ. ಸೊ ಅದೇ ರೋಡಲ್ಲಿ ಬಂದಿದ್ದೀನಿ. ಇದಕ್ಕೆ 2 ರೂಟ್ ಇದೆ. ಒಂದು ಗೊಟ್ಟಿಗೆರೆ ಸೈಡಿಂದ ಒಂದು, ಮತ್ತು ಇನ್ನೊಂದು ಕಗ್ಲಿಪುರ ಸೈಡಿಂದ ಒಂದಿದೆ. ನಾನು ಇಲ್ಲಿಂದನೇ ಬಂದಿದ್ದು. ಅದು ಗೊಟ್ಟಿಗೆರೆಯಿಂದ ಬಂದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ಇದರಿಂದನೇ ಬಂದುಬಿಟ್ಟಿದ್ದೀನಿ. ಹಾಗೆ ಇದನ್ನು ನೀವು ಹೋದ ವಿಡಿಯೋದಲ್ಲೇ ನೋಡಿದಿರಲ್ಲ ಈ ರೂಟ್ನ, ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಲೆಂತ್ ಮಾಡೋದು ಬೇಡ ಅಂದ್ಬಿಟ್ಟು ಹತ್ತತ್ರ ದೇವಸ್ಥಾನದ ಹತ್ರನೇ ಬಂದುಬಿಟ್ಟಿದ್ದೀನಿ. ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಚಂಪಕಧಾಮ ಸ್ವಾಮಿ ದೇವಾಲಯ ಅಂತ. ಅಲ್ಲಿಗೆ ಹೋಗ್ತಿರೋದು. ನಮ್ಮ ಫ್ರೆಂಡ್ಸ್ಗಳು ಹೋದ್ಸಲ ಲೇಟ್ ಮಾಡಿದ್ರಲ್ಲ, ಅವ್ರು ಆಲ್ರೆಡಿ ಬಂದಿದ್ದಾರೆ. ಇವತ್ತು ನೋಡಿದ್ರೆ ಇವತ್ತು ನನಗೆ ಲೇಟ್ ಆಗೈತೆ. ಸೊ ಅದಕ್ಕೆ ನಾನು ಅದು ಹಿಂದಿಂದೆಲ್ಲ ತೋರಿಸಿಲ್ಲ. ಬನ್ನಿ ಅಲ್ಲೇ ಡೈರೆಕ್ಟಾಗಿ ಹೋಗೋಣ. ಅವ್ರು ಅಲ್ಲೇ ಆಲ್ರೆಡಿ ಕಾಯ್ಕೊಂಡಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ಆಲ್ರೆಡಿ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವತ್ತು ನಾನು ಲೇಟ್ ಮಾಡಿದ್ನಲ್ಲ, ಇದು ಅವ್ರು ಲೇಟ್ ಮಾಡಿದ್ರಲ್ಲ, ಇವತ್ತು ನಾನು ಲೇಟಾಗಿ ಬಂದಿದ್ದೀನಿ. ನೋಡಿ ಅಲ್ಲೇ ಬಂದಿದ್ದಾರೆ, ನೋಡ್ತಿದ್ದೀರಾ? ಅಲ್ಲಿ ಕಾಣಿಸ್ತಿದೆ ನೋಡಿ ದೇವಸ್ಥಾನದ ಗೋಪುರಗಳು. ಅಲ್ಲಿಗೆ ಹೋಗ್ಬೇಕಾಗಿರೋದು ನಾವು. ಇನ್ನೇನು ಬಂದು ಸಿಕ್ಕಿದ್ರು, ಮೀಟ್ ಆಯಿತು. ಇನ್ನೇನು ಅಲ್ಲಿ ಹೋಗೋಣ. ಡೈರೆಕ್ಟ್ ನಿಮಗೆ ದೇವಸ್ಥಾನದ ಮುಂದೆ ಸಿಗ್ತೀನಿ. ಬಂದ್ವಿ ದೇವಸ್ಥಾನದ ಹತ್ರ. ನೋಡ್ರಿ, ಇನ್ನೇನು ಬಂದೇ ಬಿಟ್ಟು ಗುರ್ರು. ನೋಡಿ ಇಲ್ಲೇ ಕಾಣಿಸ್ತಾ ಇದ್ದು ಗೋಪುರ. ಇಲ್ಲೇ ಬಂದವಲ್ಲ. ಕೋತಿಗಳೆಲ್ಲ ಇದಾವಲ್ಲ ಗುರು, ಇಲ್ಲಿ ಕೋತಿಗಳೆಲ್ಲ ಇದ್ದರೆ ಇನ್ನೂ ಕಷ್ಟ ಆಗುತ್ತೆ. ಇಲ್ಲೇನಾ ಪಾರ್ಕಿಂಗು? ಇಲ್ಲಿ ಪಾರ್ಕಿಂಗ್ ಮಾಡಿ ಹಿಂಗೆ ಹೋಗೋದೇನೋ ಬ್ರೋ. ಈ ದೇವಸ್ಥಾನ ನೋಡಿ, ಇದು ದೇವಸ್ಥಾನ ಹತ್ರ ಬಂದಿದ್ದೀವಿ. ದೇವಸ್ಥಾನ ನೋಡಿ, ಇಲ್ಲಿಂದ ಈ ಥರ ಕಾಣಿಸುತ್ತಿದ್ದು ನೋಡಿ. ಹಿಂಗೆ ಇದೇನಂದರೆ ಚಂಪಕಧಾಮ ಸ್ವಾಮಿ ದೇವಾಲಯ ಅಂತ. ಅಲ್ಲಿಗೆ ಬಂದಿರೋದು ನಾವು. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಹಿಂಗೆ ಹಿಂಗಿದೆ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲಲ್ಲ, ಅದಕ್ಕೆ ತಗೋಗೋಕ್ಕೆ ಸ್ವಲ್ಪ ಇದು. ನೋಡಿ ಈ ಕಡೆ ಸೈಡಲ್ಲಿ ಊಟದ್ದೆಲ್ಲ ವ್ಯವಸ್ಥೆ ಇದೆ. ಊಟ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಈ ದೇವಸ್ಥಾನದ ಹಿಸ್ಟ್ರಿ ಏನಂತ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಇಲ್ಲಿ ಸ್ವಲ್ಪ ಜನರು ಇದ್ದಾರಲ್ಲ, ಸೊ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಯಾರಪ್ಪ ಇವ್ರು ಹಿಂಗೆ ವೀಡಿಯೋ ಮಾಡ್ತಿದ್ದಾರೆ ಅಂತ. ಸೊ ಬನ್ನಿ ಆ ಕಡೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಹೋಗೋಕ್ಕೆ ಇದು ಮೆಟ್ಲಿರೋದು. ಇದು ಚಂಪಕ ಸ್ವಾಮಿ ದೇವಸ್ಥಾನ ಇದು. ಸೊ ಇಲ್ಲಿಂದ ಅದಕ್ಕೆ ಹೋಗ್ಬೇಕಿರೋದು. ಈ ದೇವಸ್ಥಾನದ ಹಿಸ್ಟ್ರಿಗಳು ಮೇಲೋಗಿ ಹೇಳ್ತೀನಿ ನಿಮಗೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಬನ್ನಿ ಎತ್ತಾನ. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟು. ಟೆಂಪಲ್ ರನ್ನು. ಬನ್ನಿ ಎತ್ತಾನ. ನೋಡಿ ಎಲ್ಲ ಹತ್ಕೊಂಡ್ಬರ್ತಾ ಇದ್ದಾರೆ ಜನರು. ಇಲ್ಲಿ ನೋಡಿ ಹೇಗೆ ಕೂತಿದ್ದಾರೆ ಸ್ವಾಮಿ. ಅವ್ರು ನೋಡಿದ್ರೆ ಬೇಜಾರು ಅನಿಸುತ್ತೆ. ಏನು ಮಾಡೋಣ ಅವರು, ಅವ್ರು ಕೊಟ್ಟರೆ ನಾವು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಣ್ಣವ್ರು ಹೆಂಗೆ ನಿಂತಿದ್ದಾರೆ ಇಲ್ಲಿ ಬಂದು. ನೀವು ಇವಾಗ ಅದೇನು ದೇವಸ್ಥಾನ ನೋಡಿದ್ರಲ್ಲ,
ಅದು ಸುಮಾರು 12ನೇ ಶತಮಾನದ ದೇವಸ್ಥಾನ. ಆ ದೇವಸ್ಥಾನದ ಕೆಳಗಡೆನೇ 2 ದೇವಸ್ಥಾನಗಳಿದಂತೆ. ಅದು ಯಾರು ಜಾಸ್ತಿ ಭಕ್ತಿ ಇರುತ್ತಲ್ಲ ಅವರು ಮಾತ್ರ ಅಲ್ಲಿ ಮಾಡೋ ಭಜನೆಗಳು ಅವ್ರಿಗೆಲ್ಲ ಕೇಳಿಸುತ್ತಂತೆ. ಮತ್ತು ಈ ದೇವಸ್ಥಾನ ಇದೆಯಲ್ಲ, ಇದನ್ನು ಯಾರು ನಿರ್ಮಿಸಿದ್ರಂದರೆ ಹೊಯ್ಸಳರ ಸಾಮಂತನಾದ ಪೂರ್ವಾಭಿರಾಮ ಅನ್ನೋರು ನಿರ್ಮಿಸಿದ್ದು. ಇದನ್ನು ಯಾವ ಇಸ್ವಿಲಿ ನಿರ್ಮಿಸಿದ್ರೆ 1257ರಲ್ಲಿ ಈ ದೇವಸ್ಥಾನ ನಿರ್ಮಿಸಿದ್ದು. ಹಾಗೆ ಈ ದೇವಸ್ಥಾನಕ್ಕೆ ಚಂಪಕ ಅಂತ ಹೆಸರು ಹೆಂಗೆ ಬಂದಿದೆ ಅಂದರೆ, ಚಂಪಕ ಅಂದರೆ ಅದೊಂದು ಹೂ ಹೆಸರು, ಸಂಪಿಗೆ ಹೂ ಹೆಸರು. ಆ ಹೂನ ಇಲ್ಲಿ ಜಾಸ್ತಿ ಬೆಳೀತಿದ್ರಂತೆ. ಸೊ ಅದರಿಂದ ಇಲ್ಲಿ ಚಂಪಕ ಅಂತ ಹೆಸರು ಬಂದಿದ್ದು ಈ ದೇವಸ್ಥಾನಕ್ಕೆ. ಹಾಗೆ ಈ ದೇವಸ್ಥಾನದಲ್ಲಿ ಯಾವ ದೇವರು ನೆಲೆಸಿರೋದಂದರೆ ನಾರಾಯಣ ಸ್ವಾಮಿ, ಮತ್ತು ಅವರು ಶ್ರೀದೇವಿ ಮತ್ತು ಭೂದೇವಿ ಅನ್ನೋ ದೇವರುಗಳ ಜೊತೆ ಇಲ್ಲಿ ನೆಲೆಸಿರೋದು ಅಂತ ಆವಾಗಲಿಂದ ವಾಡಿಕೆ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಮೇಲಕ್ಕೆ ಹೋಗೋಣ. ಇಷ್ಟು ಈ ದೇವ್ರ ಬಗ್ಗೆ ಆಗಿತ್ತು. ಇವಾಗ ಮೇಲಕ್ಕೆ ಹೋಗೋಣ ಬನ್ನಿ. ಇಂದ ವ್ಯೂ ಯಾವ ಥರ ಇದು ನೋಡಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಬರುತ್ತೆ ನೋಡಿ. ಈ ಥರ ಏನು ಇವತ್ತು ತುಂಬ ಸಂಡೇ ಅಲ್ವಾ ನೋಡಿ, ಹೆವಿ ಜನ ಅವರಿಲ್ಲೆಲ್ಲ. ಬನ್ನಿ ನೋಡಿ, ಎಲ್ಲ ಸೆಲ್ಫಿಗಳು ಹೊಡಿತವ್ರೆ. ಇದು ತೆಂಗಿನಕಾಯಿ ಹೊಡೆಯೋದು, ಪೂಜೆ ಗೀಜೆ ಮಾಡೋವಂಥ ಜಾಗ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕಲ್ಯಾಣಿ ಸೈಡಿಗೆ ಹೋಗ್ತಿದ್ದೀವಿ. ಅದರದ್ದು ಒಂದು ಹಿಸ್ಟ್ರಿ ಇದೆ ಕಲ್ಯಾಣಿಗೂ. ಅದನ್ನು ಮುಂದೆ ಹೋಗ್ತಾ ಹೇಳ್ತೀನಿ. ಅಲ್ಲೊಬ್ಬಣ್ಣವರು ಐಸ್ ಸಿಕ್ತು ಅಂತ ಕೊಟ್ಟರು, ಐಸ್ ಕ್ಯಾಂಡಿನ. ಒಳ್ಳೆ ಹೊಡೆದಂಗೆ ಹೇಳ್ಬಿಟ್ರೆ ಅವರು 2 ಕಿಲೋಮೀಟ್ರ್ ಐತೆ ಅಂತ. ನಾವು ನೋಡಿದ್ರೆ ಬಂದಿದ್ದೀವಿ, ಇಷ್ಟು ದೂರ ಹೋಗ್ಬೇಕಲ್ಲ ಇವಾಗ, ಅಷ್ಟು ದೂರದವರೆಗೂ. ಚಪ್ಪಲಿಗಳು ಬೇರೆ ಇಲ್ಲ ನೋಡಿ, ಚಪ್ಪಲಿಗಳು ಬೇರೆ ಹಾಕಿಲ್ಲ, ಕಾಲುಗಳು ಸುಡ್ತಾವೆ. ನಾವು ಯಾವಾಗಲೂ ಚಪ್ಪಲಿ ಹಾಕ್ಕೊಂಡಿರೋರು ಇವತ್ತಿಂಗೆ ಬಂದಿದ್ದೀವಿ. ಇನ್ನು 1.5 ಕಿಲೋಮೀಟ್ರ್ ಹೋಗಬೇಕು. ಅಷ್ಟರಲ್ಲಿ ಏನಾಯ್ತದೋ ಒಂದು ಗೊತ್ತಿಲ್ಲ. ನಾವಂತರೂ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೊಸ ಯೂಟ್ಯೂಬರ್ ನೋಡಿ, ಅಲ್ಲಿ ಯಾರೋ ಹುಡುಗಿರು ನೋಡ್ಕೊಂಡು ಅಲ್ಲೇ ವಿಡಿಯೋ ಮಾಡ್ತಾವ್ರೆ. ಹೊಸ ಯೂಟ್ಯೂಬರ್ ಅಂತ ಅವರೊಬ್ಬರು. ಬರೀ ಹುಡುಗಿರಿಂದ್ರೇ ಹೋಗ್ಬಿಟ್ಟು ಹಿಂದೆ ನೀ ಹೋದಾಗ ಮುಂದೆನ ಬರುವೆ ಅಂದ್ಕೊಂಡು ಆಡ್ಕೊಂಡು ಹೋಯ್ತವ್ರೆ ಅವ್ರ ಹಿಂದೆನೇ. ನಾನೊಂದು ತೀರ ಅವನೊಂದು ತೀರ ಅನ್ನೋ ಥರ ಅಲ್ಲೆಲ್ಲೋ ಅವನೇ. ಫಸ್ಟು ಅಣ್ಣವ್ರು ಒಂದು ಐಸ್ ಕ್ರೀಮ್ ಕೊಟ್ಟವ್ರು, ಕಾಣಿಸ್ತಿದ್ಯಾ? ಇದನ್ನು ತಿನ್ಬಿಡ. ಒಂಥರ ಆಯ್ತು ಐಸ್ ಕ್ರೀಮು, ಒಳ್ಳೆ ಮುಲ್ಮುಲ ಅಂತದೆ. ನೋಡಿದ್ರೆ ಅಣ್ಣವರು 5 ರೂಪಾಯಿ ಕುಲ್ಫಿನ 10 ರೂಪಾಯಿ ಅಂತ ಮಾರವ್ರೆ. ನಾವು ಡೈರಿ ಕಂಪ್ನಿಲೇ ಕೆಲಸ ಮಾಡ್ತಿರೋ ನಮ್ಮ ಹತ್ರನೇ ಅರ್ಧ ಅಮೌಂಟ್ ಇರೋದನ್ನು ಫುಲ್ ರೇಟಿಗೆ ಮಾರವ್ರೆ. ಆ ಅಂಕಲ್ದು ಧೈರ್ಯ ಮೆಚ್ಚಬೇಕು ನಾವು. ಬನ್ನಿ ಹೋಗೋಣ, ಮುಂದಕ್ಕೆ ಹೋಗಿ ನೋಡೋಣ ಇನ್ನು ಎಷ್ಟು ದೂರ ಹೋಗೋದಿದೆ. ಇನ್ನು ಗುರು, ಇನ್ನು 1 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಇನ್ನು 1 ಕಿಲೋಮೀಟ್ರ್ ಬಾಕಿ ಆಯ್ತಂತೆ. ನೋಡ್ರಿ, ಅಲ್ಲೇ ಬೆವರೆಲ್ಲ ಕಿತ್ಕೊಂಬರ್ತೈತೆ. ನಿಮಗೆ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬೆವ್ರು ಮಾತ್ರ ಫುಲ್ಲು ಕಿತ್ಕೊಂಬರ್ತೈತೆ. ನೋಡ್ರಿ ನಮ್ಮ ಫ್ರೆಂಡ್ಸು ಪಾಪ ಅವನಂತರೂ ಮುಕ್ಕರ್ಸ್ಲಾಡ್ತಾವನೆ ಹೋಗೋಕ್ಕೆ. ನೋಡ್ರಿ ಇಲ್ಲಿ ಹೆಂಗೈತಿದ್ದು ಇಳಿಜಾರು ಫುಲ್ಲು. ಸ್ವಾಮಿ ಹೆಂಗಿದೆ ನೋಡ್ರಿ. ಜಾಗ ಚೆನ್ನಾಗೇ ಇದೆ, ಆದರೆ ನೈಟ್ ಟೈಮಲ್ಲೆಲ್ಲ ಇಲ್ಲಿ ಎಂಥ ಜಾಗಗಳು ಬರೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಡ್ವೆಂಚರ್ಸ್ ಆಗಿ ಇಂಥ ಕಡೆಯಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಎಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬನ್ನಿ ಮುಂದೆ ಹೋಗಿ ನೋಡೋಣ. ಆ ದೇವಸ್ಥಾನದ ಹತ್ರನೇ ಇದೆ, ಅದ್ರ ಬಗ್ಗೆ ಹೇಳೋದೇ ಮರ್ತದೆ. ಆ ದೇವಸ್ಥಾನದ ಏನಿದೆಯಲ್ಲ, ಮಾರ್ಚ್ ಮತ್ತು ಏಪ್ರಿಲಲ್ಲಿ ಅಲ್ಲೊಂದು ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಹಲವಾರು ಜನರು ಸೇರ್ತಾರೆ. ಅದು ಏಪ್ರಿಲು ಮತ್ತು ಜೂನಲ್ಲಿ ನಡೆಯೋದಂಥದ್ದು. ಒಟ್ಟು 9 ದಿವಸ ಏನೋ ನಡೆಯುತ್ತಂಥದ್ದು ಜಾತ್ರೆ ಅದು. ಅದಕ್ಕೆ ಮೇಯ್ನಾಗಿ ಜಾಸ್ತಿ ಜನ ಬರೋರಂದರೆ ಇವರು ಮಂಗಳಮುಖಿಯರು ಅಂತಾರಲ್ಲ, ಅವ್ರುಗಳು ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರ ಕೋರಿಕೆಗಳು ಅದಿದೇನೋ ಇರ್ತಾವಲ್ಲ, ಅದನ್ನೆಲ್ಲ ಅಲ್ಲಿ ಹರಕೆ ಕಟ್ಕೊಂಡು ಅಲ್ಲಿ ತೀರ್ಸಕ್ಕೆ ಬರ್ತಾರಂತೆ. ಅವ್ರು ಹೆವಿ ಜನ ಯಾವುದ್ಯಾವುದೋ ಬೇರೆ ಬೇರೆ ಊರುಗಳಿಂದ ಕೂಡ ಬರ್ತಾರಂತೆ ಆ ದೇವಸ್ಥಾನಕ್ಕೆ. ಏನೋ ಹಂಗೆಲ್ಲ ಪ್ರತೀತಿ ಇದೆ. ಏನೋ ದೇವ್ರ ಮೇಲೆ ನಂಬಿಕೆ. ನಾವೇನು ಮಾಡೋಕ್ಕಾಗಲ್ಲ ದೇವ್ರ ಮೇಲೆ ನಂಬಿಕೆ ಅಂದರೆ. ನಾವು ಇವಾಗ ಕಲ್ಯಾಣಿ ಕಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮುಂದೆ ಸಿಗ್ತೀನಿ, ಹಂಗೆ ಹೋಗೋಣ. ನೋಡಿ ಹೆಚ್ಚಿನ ಜನ ಹೋಗ್ತಾವ್ರು. ಅವಾಗಲೇ ಎಷ್ಟೊಂದು ಜನ ಬರ್ತಾವ್ರು. ನಾವು ಇವಾಗ ಹೋಗ್ತಿದ್ದೀವಿ. ಈ ಬಂಡೆಗಳು ನೋಡಿದ್ರೆ ಒಳ್ಳೆ ಹೆಂಚು ಕಾದಂಗೆ ಕಾದೈತೆ.
ಮಾಡೋಕ್ಕಾಗಲ್ಲ, ಬನ್ನಿ ಮುಂದೆ ಹೋಗೋಣ. ಬರ್ತಾ ಇಲ್ಲೊಂದು ರೋಡ್ ನೋಡಿದೆ ನೋಡಿ, ಇಲ್ಲಿ ಫುಲ್ಲು ಇಲ್ಲೇ ಟಾರ್ ರೋಡ್ ಇದೆ. ಇಲ್ಲಿಂದನೂ ಏನೋ ಪಕ್ಕ ಟ್ರಾನ್ಸ್ಪೋರ್ಟ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಟಾರ್ ಇವಾಗ ನೋಡಿ ನನಗೂ ಇದಾಯಿತು. ನಾವು ನೋಡಿ ಇಂಥ ರೋಡಲ್ಲಿ ಬರ್ತೀವಿ, ರೋಡ್ ನೋಡಿದ್ರೆ ಫುಲ್ಲು ಹಾಳಾಗಿರೋದಂಗೆ ಐತೆ. ಕಲ್ಗಳು ನೋಡ್ತಿದ್ದೀರಾ ನೀವು, ಇಲ್ಲೆಲ್ಲ ಕಲ್ಗಳು ಹಿಂಗೆ ಜೋಡಿಸೋರಲ್ಲ, ಇದೆಲ್ಲ ಒಂದು ಹಿಸ್ಟ್ರಿ, ಇದ್ರದ್ದು ಏನೋ ಒಂದು ನಂಬಿಕೆಯಿಂದ ಇದೇನೋ ಜೋಡಿಸಿರ್ತಾರೆ. ಸೊ ಇದನ್ನು ನಾನು ನಿಮಗೆ ಮುಂದೆ ಬಂದು ತಿಳಿಸ್ತೀನಿ ಮುಂದ್ಗಡೆಯಲ್ಲಿ. ನೋಡಿ ಇಲ್ಲೆಲ್ಲ ಕಡೆ ಎಲ್ಲಿ ನೋಡಿದ್ರು ಅದೇ ಥರ ಕಟ್ಟಿಕ್ಕವ್ರೆ. ಇದೇನೋ ಬೇಡಿಕೆಯಿಂದ ಈ ಥರ ಕಟ್ಟಿರೋದು, ಅದನ್ನು ನಿಮ್ಗೆ ಮುಂದೆ ಹೇಳ್ತೀನಿ ಬನ್ನಿ. ನೋಡಿದ್ರು ಬರೀ ಇಂಥವೇ ಕಟ್ಟಿದ್ದಾರೆ ನೋಡಿ, ಈ ಥರ ಕಲ್ಗಳು ಹೆಂಗೆ ಕಟ್ಟೋರು ನೋಡಿ. ಇಲ್ಲೆಲ್ಲ ನೋಡಿ ಇದೆಲ್ಲ ಹರಕೆ ಇಕ್ಕೊಂಡಿರೋದು. ಇದು ಏನಕ್ಕೆ ಈ ಥರ ಇಕ್ಕೊಳ್ಳೋದಂದರೆ, ಒಬ್ಬೊಬ್ಬರು ಮನೆ ಕಟ್ಸೋಕ್ಕೆ ಮತ್ತು ಏನೋ ಮಕ್ಕಳಾಗಿಲ್ಲ ಅದು ಇದು ಸಮಸ್ಯೆಗಳು ಇರ್ತಾವಲ್ಲ, ಅದನ್ನು ಹರಕೆ ಅಂದ್ಕೊಂಡು ಇದೆಲ್ಲ ಜೋಡಿಸೋದಂತೆ. ಈ ಥರ ಜೋಡಿಸ್ಬಿಟ್ಟು ಅವ್ರ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲೊಂದು ಕಲ್ಯಾಣಿ ಬರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಅದರಲ್ಲಿ ಮುಳುಗಿ ಎದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬ್ತಾರೆ ಜನ, ಇಲ್ಲಿನ ಜನರು. ಅದಕ್ಕೋಸ್ಕರ ಅದೊಂದು ನಂಬಿಕೆ ಥರ ಬಂದಿದೆ. ಮುಂದೆ ಅಲ್ಲಿ ಇನ್ನೊಂದಿದೆ ಬನ್ನಿ, ಅದು ತೋರಿಸ್ತೀನಿ ನಿಮಗೆ. ಇಲ್ಲೇನು ಇಷ್ಟು ದೊಡ್ಡದಾಗಿ ಕಟ್ಟಿದಾರಲ್ಲ, ಇದು ಬನ್ನಿ ಇಲ್ಲಿ ತೋರಿಸ್ತೀನಿ ಮುಂದ್ಗಡೆಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನರು ಕಟ್ಟಿದ್ದಾರೆ ಇಲ್ಲೆಲ್ಲ, ನೋಡಿ ಎಷ್ಟು ಕಟ್ಟಿದ್ದಾರೆ ಇಲ್ಲೆಲ್ಲ. ಇದು ಒಂಥರ ಏನೋ ಆವಾಗಲಿಂದ ಪ್ರತೀತಿ ಬಂದಿರೋದು, ಈ ಥರ ಕಟ್ಟಿದ್ರೆ ಈ ಥರ ಆಗುತ್ತೆ ಅಂತ. ಅದನ್ನೆಲ್ಲ ಈ ಥರ ಜೋಡಿಸ್ಬಿಟ್ಟು ಇಲ್ಲಿ ಇದೆಯಲ್ಲ, ಇದು ಮುಂದ್ಗಡೆಯಲ್ಲಿ ಇಲ್ಲೊಂಥರ ನಡೆಯೋಕ್ಕೆ ಜಾಗ ಇದೆ ನೋಡಿ, ಅದನ್ನು ಆ ಥರ ಜೋಡಿಸ್ಬಿಟ್ಟು ಅಲ್ಲಿ ಫುಲ್ಲು ಒಂದು ರೌಂಡ್ ಹಾಕ್ಕೊಂಬಂದರೆ ಅದು ಅವರು ಬೇಡ್ಕೊಂಡಿರೋದೆಲ್ಲ ಈಡೇರುತ್ತಂತೆ. ಅದಕ್ಕೋಸ್ಕರ ಈ ಥರ ಇಲ್ಲಿ ಈ ಥರ ಜೋಡಿಸ್ಬಿಟ್ಟು ಅದನ್ನು ಆ ಥರ ಮಾಡಿರೋದು, ಅದನ್ನು ನಡಿಬೇಕು ಅಂತ. ಆ ಥರ ಇಲ್ಲಿಂದ ಆವಾಗಲಿಂದ ರೂಢಿಲಿ ಬಂದಿದೆ. ನೋಡಿ ಇಲ್ಲೇ ಇನ್ನೇನು ದೇವಸ್ಥಾನ ಹತ್ರ ಅದು ಕಲ್ಯಾಣಿ ಹತ್ರ ಬಂದಿದ್ದೀವಿ. ಇದು ಅದ್ರ ಪಕ್ಕದಲ್ಲಿರುವಂಥ ದೇವಸ್ಥಾನಗಳು ಇಲ್ಲೆಲ್ಲ ನೋಡಿ. ಇರೋದಂದರೆ ಸುವರ್ಣಮುಖಿ ಅಂತ ಇಲ್ಲೊಂದು ಕಲ್ಯಾಣಿ ಇದೆ, ಅದಕ್ಕೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ನಮಗೆ ಬರ್ಬೋದಾಗಿತ್ತು ನೋಡಿ, ಇಲ್ಲಿಂದನೂ ಸುತ್ತಾಕೊಂಡು ಬಂದಿದ್ದೀವಿ. ಇನ್ನೇನು ಬಂದ್ವಿ ಇಲ್ಲೇ ಕಲ್ಯಾಣಿ ಹತ್ರ, ಬನ್ನಿ ಹೋಗೋಣ. ನೋಡಿ ಇಲ್ಲೆಲ್ಲ ಇದು ಕಾಣಿಸ್ತಾವೆ ನೋಡಿ, ಇಲ್ಲೆಲ್ಲ ಸರ್ಪದ್ದು. ಇದ್ರದ್ದೊಂದು ಹಿಸ್ಟ್ರಿ ಇದೆ, ನಿಮಗೆ ಹೇಳ್ತೀನಿ ಮುಂದೆ. ಅಲ್ಲಿ ಕಲ್ಯಾಣಿ ಹತ್ರ ಹೋಗ್ತೀನಿ, ಅಲ್ಲಿ ನಿಮ್ಗೆ ಅದನ್ನು ತೋರಿಸಿ ಆಮೇಲೆ ಹೇಳ್ತೀನಿ ಅದು ಇದು ಏನಕ್ಕೆ ಈ ಥರ ಇಲ್ಲಿರೋದಂದರೆ. ನೋಡಿ ಎಷ್ಟೊಂದು ಸಂಖ್ಯೆಗಳಲ್ಲಿ ಇಲ್ಲಿ ನೆಟ್ಟಿದ್ದಾರೆ, ಅದೆಲ್ಲ ಅದನ್ನು ಮುಂದೆ ನಿಮ್ಗೆ ಹೇಳ್ತೀನಿ ಬನ್ನಿ, ಅದು ಏನಕ್ಕೆ ಈ ಥರ ಇದು ಹಾಕಿರೋದು ಅಂತ ಇಲ್ಲ. ನೋಡಿ ಇಲ್ಲಿನೂ ಇದೆ ನೋಡಿ ಕಲ್ಯಾಣಿ. ಇದು ಈ ಕಲ್ಯಾಣಿಗೆ ನಾವು ಇಲ್ಲಿ ಬಂದಿರೋದು. ಇದ್ರದ್ದೆಲ್ಲ ಹಿಸ್ಟ್ರಿ, ಒಂದು ದೊಡ್ಡ ಹಿಸ್ಟ್ರಿನೇ ಇದ್ರದ್ದು ಇದೆ, ಇದನ್ನು ಆಮೇಲೆ ಹೇಳ್ತೀನಿ ಬನ್ನಿ. ಅಲ್ಲಿ ಹೋಗೋಣ. ಅಲ್ಲಿ ನೋಡಿ ಇದೇನು ಕಲ್ಯಾಣಿ ನೋಡ್ತಿದ್ದೀರಲ್ಲ, ಇದ್ರದ್ದೆಲ್ಲ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಇದು ಕಲ್ಯಾಣಿ ನೋಡಿ, ಸುವರ್ಣಮುಖಿ ಅಂತ ಒಂದು ನದಿ ಇಲ್ಲಿಂದಾನೇ ಉಗಮ ಆಗೋದು. ಇದೆ ನೋಡಿ ಇದು. ಇವಾಗ ನೀವೇನು ಕಲ್ಯಾಣಿ ನೋಡಿದ್ರಲ್ಲ, ಇದಕ್ಕೂ ಮತ್ತೆ ಮಹಾಭಾರತಕ್ಕೂ ಒಂದು ನಂಟಿದೆ. ಏನಂದ್ರೆ ಪರಿಪಕ್ಷಕ ಅಂತ ಒಬ್ಬ ರಾಜ ಇರ್ತಾನೆ, ಅವನಿಗೆ ದಕ್ಷಕ ಅನ್ನೋ ಒಂದು ಹಾವು ಕಚ್ಚುತ್ತೆ. ಅದು ಹಾವು ಯಾವ್ದು ಅಂದ್ರೆ, ಅದು ರಾಜ ಒಂಥರ ನಮ್ ಕಿಂಗ್ಡಮ್ ಅಲ್ಲಿ ರಾಜ ಹೆಂಗೋ ಅದು ಆ ಹಾವುಗಳಿಗೆ ರಾಜದ ತರ ಇತ್ತು. ಅದು ಕಚ್ಚುತ್ತೆ, ಅದಕ್ಕೆ ಅದು ಕಚ್ಚಿದ್ರಿಂದ ಅವ್ನ ರಾಜ ಸತ್ತೋಗ್ತಾನೆ. ಅವ್ರ ಮಗ ಇದಾನಲ್ಲ ಜನಮೇಂಜಯ ಅಂತ, ಅವನ್ ಏನ್ ಮಾಡ್ತಾನೆ, ಅವ್ರ ಅಪ್ಪನ್ ಕಚ್ಚಿರೋದ್ರಿಂದ ಅವನು ಎಲ್ಲ ಹಾವು ಸಂತತಿನೇ ನಾಶ ಮಾಡ್ಬೇಕಂದ್ಬಿಟ್ಟು ಸರ್ಪಯಾಗ ಅನ್ನೋದನ್ನ ಮಾಡ್ತಾನೆ. ಸರ್ಪಯಾಗ ಮಾಡುವಾಗ ಎಲ್ಲ ಹಾವುಗಳು ಸುಮಾರು ಹಾವುಗಳನ್ನ ಸಾಯಿಸ್ತಾನೆ. ಆದ್ರಿಂದ ಅವನ್ಗೆ ಒಂದು ರೋಗ ಬಂದ್ಬಿಡುತ್ತೆ, ಕುಷ್ಠ ರೋಗ. ಆಮೇಲೆ ಅವನು ಕುಷ್ಠರೋಗದಿಂದ ಬಳಲ್ತಿರ್ತಾನಲ್ಲ, ಅವಾಗ ಅವನು ಋಷಿ ಮುನಿಗಳ ಹತ್ರ ಹೋಗಿ ಕೇಳ್ತಾನೆ, ನಮ್ಗೆ ಈ ತರ ಪರಿಹಾರ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವಾಗ ಅವ್ರು ಏನ್ ಹೇಳ್ತಾರೆ, ನಿಮ್ಮ ಪೂರ್ವಜರು ಕಟ್ಟಿಸಿರುವಂತ ದೇವಸ್ಥಾನಗಳಿಗೆ ಹೋಗು, ಅಲ್ಲಿ ನಿಮ್ಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ಇವನು ತೀರ್ಥಯಾತ್ರೆಯಲ್ಲಿ ಹೋಗ್ತಾನೆ. ಆ ತೀರ್ಥಯಾತ್ರೆಗೆ ಹೋದಾಗ ಪ್ರತಿ ಒಂದು ದೇವಸ್ಥಾನ ಯಾವ್ದಾವ್ದು ಕಟ್ಟಿಸಿದಾರೆ ಅಲ್ಲೆಲ್ಲ ಹೋಗ್ತಾನೆ, ಅಲ್ಲೆಲ್ಲ ಒಂದೊಂದು ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಾನೆ. ಆಮೇಲೆ ಅವರು ಇಲ್ಲಿ ಸುವರ್ಣಮುಖಿ ಅನ್ನೋ ಕಲ್ಯಾಣಿ ಇದೆಯಲ್ಲ, ಅದ್ರ ಹತ್ರ ಬಂದ್ಬಿಟ್ಟು ಅವ್ರು ಉಳಿತಾರೆ. ಅವಾಗ ಅವ್ರ ಜೊತೆ ಒಂದು ನಾಯಿ ಬಂದಿರುತ್ತೆ, ಆ ನಾಯಿನೂ ಅದೇ ರೋಗದಿಂದ ಬಳಲ್ತಾ ಇರುತ್ತೆ. ಅವಾಗ ನಾಯಿ ಏನ್ ಮಾಡುತ್ತೆ, ಅಲ್ಲಿ ಹೋಗಿ ನೀರ್ ಕುಡಿದು ಆಮೇಲೆ ಅದ್ರಲ್ಲಿ ಸ್ವಲ್ಪ ಒಳ್ಳಾಡಿ ಆಚೆ ಬಂದು ಮೈ ಕೊಡುತ್ತೆ. ಅವಾಗ ಅದು ಆ ರಾಜನ ಮೇಲ್ಗಡೆ ಸಿಡಿಯುತ್ತೆ. ಅವಾಗ ಅವ್ನಿಗೆ ಸ್ವಲ್ಪ ವಾಸಿ ಆದಂಗೆ ಆಗುತ್ತೆ. ಆಮೇಲೆ ಅವನು ಈ ನೀರಲ್ಲಿ ಇದಾಗುತ್ತೆ ಅಂದ್ಬಿಟ್ಟು ಆಮೇಲೆ ಅವರು
ಅದ್ರ ಒಳಗಡೆಗೆ ಮುಳುಗಿ ಆಮೇಲೆ ಬರ್ತಾರೆ. ಅವಾಗ ಅವ್ರಿಗೆ ಆಂಜನೇಯ ಸ್ವಾಮಿ ದೇವರು ಪ್ರತ್ಯಕ್ಷ ಆಗಿ ಅವ್ರಿಗೆ ಹೇಳ್ತಾರೆ, ಈ ತರ ಇದ್ರಲ್ಲಿ ಮುಳುಗಕ್ ಹೇಳಿ ಇದನ್ನ ಎಲ್ರಿಗೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫುಲ್ಲು ಇದ್ರ ಸುತ್ತ ಒಳ್ಳೆ ಚೆನ್ನಾಗಿ ನಿರ್ಮಿಸ್ಕೊಡ್ತಾರೆ. ಇದೇನು ಇದೆಲ್ಲ ಕಟ್ಟೆಗಳಿದೆಯಲ್ಲ ಇದನ್ನೆಲ್ಲ ಕ್ಲೀನ್ ಆಗಿ ನಿರ್ಮಿಸಿ ಕೊಡ್ತಾರೆ. ಆಮೇಲೆ ಹಾಗೆ ಇದ್ರ ಕಲ್ಯಾಣಿ ಸೆಂಟ್ರಲ್ಲಿ ಒಂದು ಆಂಜನೇಯ ದೇವ ಸ್ಟ್ಯಾಚು ಇದೆ. ಅದನ್ನ ಏನಿದೆ ಅದು ಪ್ರತಿ ರಾಮನವಮಿ ದಿವಸ ಅದು ಇಲ್ಲಿರೋ ನೀರ್ನೆಲ್ಲ ಖಾಲಿ ಮಾಡಿ ಅದನ್ನ ಪೂಜೆ ಮಾಡಿಸ್ತಾರೆ ಅಂತ. ಆಮೇಲೆ ಇದೇನ್ ಕಲ್ಯಾಣಿ ಇದೆಯಲ್ಲ ಇದರಲ್ಲಿ 3 ಹುಣ್ಣಿಮೆ 3 ಪೂರ್ಣಿಮೆ ದಿವಸ ಮುಳುಗಿ ಅದು ಚಂಪಕ ಅಂತ ನಿಮ್ಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ತೋರ್ಸನಲ್ಲ ದೇವಸ್ಥಾನ, ಆ ದೇವ್ರ ಹತ್ರ ಹೋಗಿ ಪೂಜೆ ಗೀಜೆ ಮಾಡಿದ್ರೆ ಅದು ಏನೇನ್ ಚರ್ಮ ರೋಗಗಳು ಏನೇನಿದೆ ಎಲ್ಲ ಹೋಗುತ್ತೆ ಅನ್ನೋದು ಇಲ್ಲಿಂದು ವದಂತಿ ಆಗಿದೆ. ಇಲ್ಲಿನ ಪುರಾಣಗಳಲ್ಲಿ ಆತರ ಹೇಳ್ತಾರೆ, ಅವಾಗ್ಲಿಂದ ರೂಢಿಯಲ್ಲಿದೆ ಇದು. ಗಳಿದೆ. ಇದಿಷ್ಟು ಇದರ ಇನ್ಫಾರ್ಮೇಶನ್ಗಳಾಗಿತ್ತು. ನೋಡಿದ್ರು ನಾನು ಇಷ್ಟೊತ್ತು ಗಂಟೆ ವಿಡಿಯೋ ಮಾಡ್ತಿದ್ದೀನಿ, ಅದ್ರಲ್ಲಿ ಕುಷ್ಠರೋಗ ಬಂದಿರೋ ನಾಯಿ ಅಂತ ಹೇಳ್ತಿದ್ದೀನಿ. ಆ ಟೈಮಲ್ಲಿ ಕರೆಕ್ಟಾಗಿ ನಾಯಿನೂ ಬರ್ತೈತೆ ನೋಡಿದ್ರು. ಇದು ಅವಾಗ್ಲಿಂದ ಇಲ್ಲಿ ಏನೋ ಗೊತ್ತಿಲ್ಲ, ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ಬರ್ತಿದೆ, ಇಲ್ಲ ಆ ಥರ ಹೇಳಿದಾಗ ಬಂದಿದೆಯೋ ನಮಗೂ ಗೊತ್ತಿಲ್ಲ ಗುರು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ನೀವು ಹೇಳಿ, ಪರವಾಗಿಲ್ಲ, ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದನ್ನ ಸರಿ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ಏನೇನು ಇದೆಯೋ ಇಲ್ಲಿ ಯಾರಾದ್ರೂ ಇದ್ರೆ ಅವರು ಕೂಡ ಟ್ಯಾಗ್ ಮಾಡಿ, ನಾನು ಈ ಊರವನೇ ಅಂತ ನಾವು ಇದು ಬರುತ್ತೆ, ನಮಗೊಂದು ಜುಸ್ ಬರುತ್ತೆ ಮಾಡಕ್ಕೆ. ಹಾಗಾದ್ರೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕನ್ನಡದವ್ರನ್ನ ಬಳಸಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಬಾಯ್.